विघ्नविनाशकारणं नमामि विघ्नेश्वरपादपङ्कजं सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोस्तुते वागर्ताय सम्पृक्तो वागर्ताय जगदप्यतरो वन्दे पार्वती परमेश्वरं आगमार्थं सुदेवानां गमनार्थं सुरक्षिणां कोटरे गन्धारमं भक्त्यादेवतां वाहनाञ्जनं गन्धाहारं श्रावयामि ॐ शिवशिवशम्भोराज्ञेय प्रवर्तमानस्य आद्यब्रह्मणो द्वितीयपरार्धे श्वेतवर्णः कल्पे वैवस्वतमन्वन्तरे कलियुगे प्रथमपादे जम्बोद्वीपे भरतवर्षे भरतखण्डे मेघराजदक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यावहारिका चान्द्रमानेन शालीवाहनशके प्रभवादि षष्ठे संवत्सराणां मध्ये श्रीशालीवाहनशके 1945 श्रीशोभकृतनाम संवत्सरे उत्तरायणे माघमासे शुक्लपक्षे सोमवासरे शुभनक्षत्रे शुभयोगे शुभकरणे युक्तायाम् अस्यां शुभतिथौ ममोपात्त दुरितक्षयद्वारं श्री पार्वती परमेश्वर प्रीत्यर्थं श्री गुरुनटबसवेश्वर स्वामी प्रीत्यर्थं श्री गुरुजलंजेश्वर स्वामी प्रीत्यर्थं श्री आंजनेय स्वामी प्रीत्यर्थं श्री दुर्गा देवी माता प्रीत्यर्थं ग्रामदेवता प्रीत्यर्थं कुलदेवता प्रीत्यर्थं इष्टदेवता प्रीत्यर्थं सकलदेवता प्रीत्यर्थं अस्य यजमानस्य विजय अभय आयु आरोग्यादि सकल संपत् अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्धार्थञ्च मम शरीरे वर्तमाने वर्तिष्यमाने आगामी संचित सूचित दुष्टारिष्ट पीडा परिहारार्थं नव जनित तापत्रय निवारणार्थं ग्रहदोष गृहदोष योदोष अब्दोष तापत्रय दोष निवारणार्थं अग्निभय चोरभय जलभय वाहनभय मंत्रदोष नागदोष सकल दोष कंटकादि निवारणार्थं अपमृत्यु निवारणार्थं धन कनक वस्तु वाहनादि अभिवृद्ध्यर्थं विद्या व्यवहारेषु अभिवृद्ध्यर्थं उद्योगादि विवाहादि संतानादि शुभफल प्राप्त्यर्थं उत्तरोत्तर अभिवृद्ध्यर्थं मम ग्रामे नूतन गोपुर कलशारोहण तदादो ग्रामदेवता यात्रा पूर्वभावी पूजा कैंकर्य निमित्तेन श्री विघ्नेश्वर पूजा उमामहेश्वर पूजा पंचकलश पूजा आदित्यादि नवग्रह पूजा तदादो ब्रह्मकलश पूजा गणहोम रुद्रहोम दुर्गा होम पूजा करोति वन्तः
ಕೆಳಗೆ ಹಾಕ್ಬಿಡ್ರಲ್ಲ ಓಡ್ರಿ ಮಾತಾಡ್ರಿ ಕ್ರಾಸ್ ಅಮ್ಮ ಎಲ್ಲ ಇಲ್ಲೇ ಕೊಡ ಅವ್ರ ಕೈ ಕೊಡ ಸಣ್ಣ ಹುಡ್ರ ಸರ್ಚ್ ಬಿಡ್ರಿ ನೀವು ಮಾಡ್ಕೋಬೇಡ್ರಿ ನೀವು
ಒಂದು ಕಡೆ ಬಿಡು ಹಾಕ ಬರ್ರಿ ಬನ್ನಿ ಬಾ ಆಮೇಲೆ ಮಾಡಂತ ಸ್ಟಾರ್ಟ್ ಆಗೈತೆ ಹಾಕವ ಇಲ್ಲ ಹಾಕ್ರಿ ಹಾಂ ಬಾ ಹಿಂಗೆ ಬರ್ರಿ ಹಾಕ ಬಾಚಿಗೊಂಡಳ್ಳಿ ಅಂದ್ರೆ ನಮಗೊಂದು ರೀತಿ ಅದು ತವ್ರ ಮನೆ ಇದ್ದಂಗೆ. ಯಾಕಂದ್ರೆ ನಿಮಗೆ ಹಂಗೆ ತವ್ರ ಮನೆ ಅಂದ್ರೆ ಅಲ್ಲಿ ಗುಡಿಸ್ತಾ ಇರಲಿ, ಒಳ್ಳೆ ಬೇಸಿಗೆ ಬಿಸಿಲಾಗ ನಡ್ಕೊಂಡು ಹೋಗ್ಲಿ, ಅದು ಹೇಳ್ತಾರ ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ ಅಂತ. ಯಾಕಂದ್ರೆ ನಮ್ಮ ಮಡ್ದೇವ್ ಅಲ್ಲಿ ಕುಂತಾಳ ಅಂತ ಐತದು. ಆದ್ರೆ ಅಜ್ಜಾರ ಆಡಿ ಬೆಳೆದಂಥ ಊರಿದೆ ಶರಣಪ್ಪಜ್ಜರು. ಹಂಗಾಗಿ ಇದು ನಮಗೆ ತವ್ರ ಮನೆ ಇದ್ದಂಗೆ. ಹಂಗಾಗಿ ಯಾವ್ದೋ ಒಂದು ಕಾರ್ಯಕ್ರಮ ಇತ್ತು ಅಂದ್ರೆ ನಾವು ಮೊದ್ಲ ಹೇಳ್ಬಿಡ್ರಿ ನಾವು ಬಿಡುವು ಮಾಡ್ಕೊತೀವಿ ಅಂತೀವಿ. ಹಂಗ ಅದ್ರಾಗ ಕಡೆಯ ಮುಂದು ಏನು ಪ್ರತಿಷ್ಠಾಪನೆ ಏನಾಗಿತ್ತು ಅದಕ್ಕಿಂತ ವೈಭವವಾಗಿತ್ತು ದುರ್ಗಾದೇವಿ ಕಲಶಾರೋಹಣ ಬಹಳ ವೈಭವದಿಂದ. ಅದು ಯಾಕೆ ಚೆನ್ನಾಗಾಯ್ತಪ್ಪ ಅಂದ್ರೆ ನಿಮ್ಮೆಲ್ಲರ ಭಕ್ತಿ, ಆ ತಾಯಿಯ ಶಕ್ತಿ, ನಿಮ್ಗೆಲ್ಲ ಸಹಕಾರ, ಹನಿ ಹನಿ ಸೇರಿದ ಹಳ್ಳ, ತೆನೆ ತೆನೆ ಸೇರಿದ ರಾಶಿ ಅಂತಾರಲ್ಲ, ಹಂಗ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ರೀತಿ ಮಾಡ್ಕೊಂಡು ಹೋದ್ರೆ ಊರನ್ನದ ನಂದನವನ ಆಗಿರ್ತದೆ. ಹಂಗಾಗಿ ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರ. ಈ ಒಗ್ಗಟ್ಟು ಸದಾ ಕಾಲ ಹಿಂಗೆ ಇರ್ಬೇಕು. ಯಾವ್ದು ರಾಜಕೀಯದರ ಇರಲಿ, ಯಾವ್ದೇನು ಯಾವ ಊರದಾರು ಮೆರೆದಾರು 3 ದಿನ ಅಂತ ನಮ್ಗೆ ಹೊನ್ನಾಳ್ಯಾಗ ನಾವು ಅಭ್ಯಾಸ ಮಾಡೋವಾಗ ಒಬ್ಬ ಅಡಿಗೆ ಮಾಡೋ ಹೆಣ್ಮಗಳು ಹೇಳಿದ್ರು, ಊರದಾರು ಮೆರೆದಾರು 3 ದಿನ ಅಂದ್ರೆ ಗಣಪತಿ ಹಬ್ಬದ್ದು ಅದೇ ಹೇಳ್ತಾರ. ಯಾರು ನಮ್ಮನ್ನು ಎತ್ತಿ ಮೆರೆಸ್ತಾರ ಅವರ 3ನೇ ದಿನಕ್ಕೆ ನೀರಾಗ ಹೋಗಿ ಹಾಕ್ತಾರ. ಹಂಗ ಅವೆಲ್ಲ ಭಾಳ ವೈಭವ ಯಾವ ಇರ್ತಾವ 3 ದಿನಕ್ಕೆ ಹೋಗಲ್ಲ. ಅದು ಶಾಶ್ವತ ಅಂದ್ರೆ ನಿಮ್ಮ ಊರು ಶಾಶ್ವತ, ನಿಮ್ಮ ಊರಲ್ಲಿರ್ತಕ್ಕಂಥ ಸಂಬಂಧಗಳು ಶಾಶ್ವತ, ನಿಮ್ಮ ಊರಲ್ಲಿರ್ತಕ್ಕಂಥ ಸಂಬಂಧಗಳ ಜೊತೆಗೆ ನೆರೆ ಮನೆಯಲ್ಲಿರ್ತಕ್ಕಂಥ ಸಂಬಂಧಗಳು ಅವು ಶಾಶ್ವತ. ಆಗಿನ ಪೂರ್ತಿಯಾಗ ಯಾವುದೇ ಆಗಿರಲಿ, ರಾಜಕೀಯ ಇರಲಿ, ಪಕ್ಷ ಇರಲಿ, ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗಿರಲಿ, ಅದೆಲ್ಲ ಆಗಿನ ಪೂರ್ತಿಯಾಗಿ ಇರ್ಬೇಕು ಹೊರತು ಅದು ಶಾಶ್ವತವಾಗಿ ಇರಬಾರ್ದು. ಮಂತ್ರಂ ಕರ್ಣೇ ಕೃಷ್ಣೇಮದೇವಾಃ ಭದ್ರಂ ಪಶ್ಯೇಮಾಕ್ಷಿರಚಿತ್ರಾಸ್ತಿರೇಂದ್ರಸ್ತಫಲಾದಂ ಸಸ್ತನೋಭಿಃ ಯಶೇಮದೇವೈತನ್ಯದಾಯೋ ಸುಮಸ್ತು ಮಂಗಳಮಸ್ತು ದೀರ್ಘಾಯುಷ್ಟಾರ್ಥಸಿದ್ಧಿರಸ್ತು.